ಮಾವ ಮಾವು ಮ್ಯಾಗ ಕೇಳ ಮಾವು. ಏ ವೆಂಕಿ, ರಾಂಗ್ಸು ಕಲ ರಾಂಗ್ಸು. ಏನೋ ರಾಂಗ್ ಸೋನಾ? ಕಾಲೇಜಿಗೆ ಫೀಸ್ ಕಟ್ಟಕ್ಕೆ ಕಾಸು ಕೊಡ್ತೀನಿ ಅಂತ ಅಂದಿದ್ದೆ ತಾನೆ, ಎದೋಳು ಮ್ಯಾಕೆ? ಯಾಕೋ ಇನ್ನು ಕಾಲೇಜ್ಗೆ ಹೋಗಿಲ್ಲ? ಡ್ಯಾಡಿ, ಫೀಸ್ಗೆ ಅಂತ ಕೊಟ್ಟಿದ್ದ ಕಾಸನ್ನ ಈ ಮಾವ ಕಳೆದ್ಬಿಡ್ತು ಡ್ಯಾಡಿ. ಏನ? ಏ ಅದೇನಿಲ್ಲ ಅದೇನಿಲ್ಲ ಬಾಬಾ, ಅದು ಬಿಡು ಬಾಬು. ನನಗೂ ಪುರ್ಸಿಗೂ ಮಧ್ಯೆ ಅದೇನೋ ವ್ಯವಹಾರ. ಏಯ್, ಅವನ್ ತಾವ್ ಏನಿಲ್ಲ ನಿಂದು ಯಾವಾರ? ನೀ ಹೇಳ ಪುರ್ಸಿ, ಎಲ್ಲಿ ಕಳ್ಕೊಂಡ ದುಡ್ಡು? ಕಾಲೇಜಿಗೆ ಫೀಸ್ ಕಟ್ಟುಮ ಅಂತ ಹೋಯ್ತಿದ್ದೆ ಡ್ಯಾಡಿ. ಏನಿಲ್ಲ ಬಂದಿರೋದು ನಿನಗೆ? ಕಾಲೇಜ್ ಫೀಸ್ ಕಟ್ಟು ಅಂದ್ರೆ ಅವನಿಗೆ ದುಡ್ಡು ಕೊಟ್ಟಿದ್ರೆ ಅದನ್ನ ಇಸ್ಕೊಂಡು ಜೂಟ ಕಳೆದಿದ್ಯಾ? ಮಾನ ಮರುವಾದೆ ಏನಾರ ಆಯ್ತಾ ನಿನ್ಗೆ? ಆ ಹುಡುಗನ್ ತಾವು ಕಾಸು ಇಸ್ಕೊಂಡಿದ್ಯಲ್ಲ. ಓ ಏಯ್, 50,000 ಕಳ್ಕೊಂಬಿಟ್ಟೇನಲ್ಲ? ಏ ಅದೇನೋ ಮಿಸ್ಟೇಕ್ನಲ್ಲಿ ಆಗೋಯ್ತು ಬಾಬು. ಹೋಗಿದ್ನಲ್ಲ ಇವತ್ತು ಬಾಚ್ಬಿಡ್ತೀನಿ. ಬಾಚ್ತೀಯಾ? ಕೈ ಮಾಡ್ತಾ ಇದ್ಯಾ? ಯಾಕ? ಕಾಲೇಜ್ ಫೀಸ್ ಕಟ್ಟು ಅಂತ 50,000 ಕೊಟ್ರೆ ಅವ್ನು ತಾವು ಇಸ್ಕೊಂಡು ಜೂತಲ್ಲಿ ಕಳೆದವ್ ನೀನು. ಏನ್ಲ 50,000 ಕಳ್ಕೊಂಡೇನ್ಲ? ಪುರ್ಸಿತವ ಕಾಸು ಇಸ್ಕೊಂಡು ಜೂಜಾಡ್ದೇನ್ಲ? ಈ ಮಕ್ಕೆ ಇದ್ರ ಜೊತೆ ಇವನು ಮದುವೆ ಮಾತು ಬೇರೆ. ಎಲ್ಲ ಕಾಸು ಕಳ್ಕೊಂಡ್ಬಿಟ್ಟೇನ್ಲ? ಅಕ್ಕೋ, ನಿನ್ ಕಾಸು ನಾನು ಕಳಿತೀನೋ ಹೇಳು. ನಾನು ಲ್ಯಾಬ್ದಾಗೆ ಇದ್ದೆ, ಬೇಕಾದ್ರೆ ಪುರ್ಸಿನ ಕೇಳೋ ಏನ್ಲ? ಹಾ, ಅದೇ ಸಮಯಕ್ಕೆ ಆ ಅನಿಸ್ತಳು ಪುಟ್ಟಕ್ಕ ಅತ್ತ ನಡ್ಕೊಂಡು ಹೋಗ್ಬಿಟ್ಲು. ಅವಳನ್ನ ನೋಡ್ಬಿಟ್ಟು ಅದೃಷ್ಟ ಎಲ್ಲ ಹಾಳಾಗೋಯ್ತು. ಗೆದ್ದಿದ್ದೆಲ್ಲ ಕಳ್ಕೊಂಡ್ಬಿಟ್ಟೆ ಕಣಕ್ಕ. ಮಾವ, ಪುಟ್ಟಕ್ಕ ಎಲ್ಲಿ ಬಂದಿದ್ದು? ಏ ಸುಮ್ಕಿರ್ಲಾ, ನಿನ್ಗದೆಲ್ಲ ಗೊತ್ತಾಗಕ್ಕಿಲ್ಲ. ಹೌದೌದು, ಅವಳ ಮುಖ ನೋಡಿದ್ರೆ ಎಂತವ್ರಿಗಾದ್ರೂ ಅನಿಷ್ಟ ಬಡಿಯೋದೇ. ಹಾಳಾದವಳು. ಈಗ ದುಡ್ಡಿಗೆ ಏನು ಮಾಡೋದು ಅದನ್ನ ಕೇಳೋನ್ನ. ಕಾಸು ಬಿಡ್ರಿ, ಅವಳ ಮುಖ ನೋಡಿದ್ದಕ್ಕೆ ನನ್ನ ತಮ್ಮಂಗೆ ಹಿಂಗಾಗಿರೋದು. ಅಲ್ವೇ ರಾಜೆ? ಹೂ ಕಣಕ್ಕ. ಅದು ಮಾತ್ರ ಅಲ್ಲ, ನಾನು ಬಾ ಹೋಗ್ಬೇಕಾದ್ರೆ ಆ ಸ್ನೇಹ ಸಿಕ್ಕಿದ್ಲು. ಅವಳಿನ ಹುಚ್ಚಿ ಅಂತ ಬೈದ್ಬಿಟ್ಲು. ಆದ್ರೂ ಬಾವ ಏನು ಮಾತಾಡೋದು ಸುಮ್ಕೆ ನಿಂತಿದ್ರು. ಬಟ್ಟಿ ಮಗನೇ, ನಿಮ್ಮ ಅಕ್ಕನ ಹೆಂಗ್ ನಿಭಾಯಿಸ್ಬೇಕು ಅಂತ ಸಂದಾಕ ಅರ್ಥ ಮಾಡ್ಕೊಂಡಿದ್ಯಾ ಕಣ? ಏನು? ಅವಳು ನನ್ನ ಹುಚ್ಚಿ ಅಲ್ಲ. ಅವಳು ಬೀದಿನಲ್ಲಿ ಏನೋ ಕಿರ್ಚಾಡ್ತಿದ್ಲು, ನನ್ನ ಕಿವಿ ಮ್ಯಾಗ ಸರಿಯಾಗಿ ಬೀಳಿಲ್ಲ ಅದೆಲ್ಲ. ಏಟ್ ಧೈರ್ಯ ಅವಳಿಗೆ! ಅವಳು ನನ್ನ ಬಗ್ಗೆ ಮಾತಾಡಿದ್ರು ಸುಮ್ಕೆ ಕೇಳಿಸ್ಕೊಂಡು ನಿಂತ್ಕೊಂಡಿದ್ದ. ಮಮ್ಮಿ, ಫೀಸ್ ಕಟ್ಟಬೇಕು, ಇವತ್ತೇ ಲಾಸ್ಟ್ ಡೇಟು ಮಮ್ಮಿ. ಕಟ್ಟುವ ನಡಿಲ್ಲ. ಯೋ ಮಗಿ, ಕಾಲೇಜ್ ಫೀಸ್ ಕಟ್ಟಬೇಕು, ಕಟ್ಬರೋ ಬಾ. ಹಾ, ಜೊತೆಗೆ ಹೋಗ್ಬಾ ಬಾಬಾ. ಕಾಲೇಜ್ ಲೇಟ್ ಆಯ್ತದ, ರೆಡಿ ಆಗಿ ಹೋಗು. ಬರಲ್ಲ. ಅಕ್ಕೋ, ಏನ್ಲ ಅದು? ಇನ್ನೊಂದು 10,000 ಇದ್ರೆ ಕೊಳ್ಕೊಂಡಿದ್ದನ್ನೆಲ್ಲ ಬಾಚ್ಕೊಂಡ್ ಬಂದ್ಬಿಡ್ತೀನಿ. ಏ ಜೂಜ್ ಗೀಜೆಲ್ಲ ಬೇಡ, ಸುಮ್ಕಿರ್ಲ. ಅಕ್ಕೋ, ಇದು ಒಂದ್ಕಿತ ನೀನ್ ನನ್ ಭಾಗ್ಯಲಕ್ಷ್ಮಿ ಕಣಕ್ಕ. ನೀನ್ ಎಷ್ಟು ಹೇಳ್ಕೊಂಡು ಜೂಜ್ ಆಡಿದ್ರೆ ಕಳ್ಕೊಂಡಿದ್ದನ್ನೆಲ್ಲ ಬಾಚ್ಕೊಂಡ್ ಬಂದ್ಬಿಡ್ಬೋದು. ಕೊಡ್ತೀನಿ ಬಿಡ್ಲ, ಈ ಕಾಲೇಜ್ ತಕ ಹೋಗಿ ಬರ್ತೀನಿ. ಹಾ, ಹೋಗ್ಬಾ ಹೋಗ್ಬಾ. ರಾಜೆ, ನೀನಲ್ಲಿ ಕುಂತ್ಕೋ, ಅಪ್ಲಿಕೇಶನ್ ತಗೊಂಬತ್ತೀನಿ. ಬರಲ್ಲ? ಒಂದು ಪೀಸ್ ತುಂಬ ಫಾರಂ ಕೊಡಿ.
ತಕಲ್ಲ ಫಾರಂ ಭರ್ತಿ ಮಾಡಿ. ನೀನೇ ಮಾಡಿ ಡ್ಯಾಡಿ. ಫಾರಂ ಭರ್ತಿ ಮಾಡಕ್ ಬರೋಕಿಲ್ವ ನಿಂಗೆ? ನೋಡು ನಿನ್ನ ಮಗ ಹೆಂಗಾಗವನೆ. ಹಂಗೆಲ್ಲ ಏನಿಲ್ಲ ಅಲ್ಲಿ. ಸುಮ್ಕಿರ್ಲೆ ಹಾಕೊಂಡಿಲ್ವಾ? ನೋಡು ಫಾರಂ ಭರ್ತಿ ಮಾಡಿ. ಏಯ್ ಸ್ನೇಹಕ್ಕ, ತಪ್ಪಗಿರೋ, ನಿಮ್ಮವ್ವ ಬದ್ರಿಕಾಳಿ ಆಗ್ಬಿಡ್ತಾಳೆ. ಹಳಾದೋಳು ಬಂದಾಗ್ಲೇ ಬರ್ಬೇಕಾ ಇವಳು? ಹಾ ರಾಜಿ, ಈ ಫಾರಂ ಭರ್ತಿ ಮಾಡಬೇಕು. ಇಲ್ಲೇ ಬಾ ಡ್ಯಾಡಿ. ಏ ಫಾರಂ ಮರ್ದೋಯ್ತದ, ಅಲ್ಲಿ ಬರೆದ್ರೆ ಟೇಬಲ್ ಅಲ್ಲಿ ಇರಬೇಕು. ಬಾಲ್ ಭರ್ತಿ ಮಾಡ. ಯಾಕೆ ಅವಳಿಗೆ ಭಯ ಬಿದ್ದು ಓಡೋಗಮ್ಮ ಅಂತಿದ್ಯಾ? ಭಯನ? ಅವಳು ಗಂಡನಾಗಿ ನೀನು ಅವಳು ಸುಮ್ಮನೆ ಇರಕ್ಕೆ ಹೇಳಿಲ್ಲ ಅಂದ್ರೆ ನಿಮ್ನೆಲ್ಲ ಸುಮ್ಮನೆ ಇರ್ಸಕ್ಕೆ ಏನ್ ಮಾಡ್ಬೇಕು ಅದನ್ನ ನಾನ್ ಮಾಡ್ತೀನಿ. ನೀನು ಇಲ್ಲಿ ಕುಂತ್ರೆ ನಿನ್ನ ಮೂಡೆ ಹಾಳಾಗಿ ಹೋದು. ಬಾ ತಗೋಗಮ್ಮ. ಆಗೋಕ್ಕಿಲ್ಲ. ನಾನು ಅವಳ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತ್ಕೊಂತೀನಿ. ಅಲ್ಲೇ ಬಂದು ಭರ್ತಿ ಮಾಡು. ಡ್ಯಾಡಿ ರಾಜಿ, ಸುಮ್ಕೆ ಯಾಕೆ ಬೇಕಿದ್ದಲ್ಲ? ಬಾ ಹೋಗಮ್ಮ. ಅಯ್ಯ ಕುಂತ್ಕ. ಅದೇ ಕಂಡವ್ರು ನೋಡಿ ಹಂಗ್ ನಿಂತು ಬಿಟ್ರಿ. ಈ ಕಾಲೇಜ್ನಾಗೆ ಎಲ್ರಿಗೂ ಒಂದೇ ಪೀಸ್ ತಾನೆ? ಇಲ್ಲ ಕೈಲಾಗ್ದವರು ಕಮ್ಮಿ ಕಟ್ಬೋದು ಅಂತ ಏನಾದ್ರು ರಿಯಾಯಿತಿ ಕೊಟ್ಟವ್ರಾ? ರಾಜಿ, ಸುಮ್ಕೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗಮ್ಮ. ಬಾ. ಲೇ ಪುರ್ಸಿ, ನೀವೇ ಒಳ್ಳ ಎಲ್ರಿಗೂ ಒಂದೇ ಪೀಸ್ ತಾನೆ? ಹ್ಞೂ ಮಮ್ಮಿ, ಡಿಸ್ಕೌಂಟ್ ಕೊಡೋಕ್ಕಿದೆ ಅಂತ ಸೀರೆ ಅಂಗಡಿನಾ? ಹಂಗಂತೀಯ? ಮತ್ತೆಂಗ್ಲಾ ಇವುಗಳು 50,000 ಇಟ್ಕೊಂಬಂದ್ಬಿಟ್ಟವೆ. ಏಯ್ ಅಕ್ಕ, ಅವಳು ನಮ್ಮ ಜೊತೆ ಮಾತಾಡ್ತಿಲ್ಲ ಅಂತ ಅನ್ಕೊಂಡು ಸುಮ್ಮನೆ ಇದ್ಬಿಡಕ್ಕ ಪ್ಲೀಸ್. ಅಲ್ಲ, ಅರ್ಥೋಗಿರೋ ಸೀರೆ ಅಳ್ಸಿದ್ದನ್ನ ಕಟ್ಕೊಂಡು ಬದ್ಕೊಳ್ಳು ಇವ್ರವ್ವ. ನಾವು ದುಡ್ಡು ಕೇಳಕ್ ಹೋದ್ರೆ ಕೈ ಮುಗಿತವೆ. ಈಗ ಇವಳ ಕೈನಾಗೆ ದುಡ್ಡು ಕಟ್ ಕಳ್ಸವಳೆ. ಎಲ್ಲಿಂದ? ಹೆಂಗ್ ಸಂಪಾದನೆ ಮಾಡ್ತಾರೆ? ಸುಮಾ, ಅವ್ವನ ಬಗ್ಗೆ ಮಾತಾಡ್ತಿದ್ದಾಳೆ, ಬಿಡೆ. ಏನೇ ಅಂದೆ? ಏನಂದೆ? ನಾನೇನಂದೆ? ಏನಯ್ಯ ಇವಳು ಪ್ರಾಬ್ಲಮ್ಮು? ನಾವು ಚೆನ್ನಾಗಿರೋದು ನೋಡಿದ್ರೆ ಉರ್ಕೋತಾಳಲ್ಲ. ಇನ್ಮೇಲಿಂದ ಅವಳು ಉರ್ಕೊಳ್ಳಿ ಅಂತಾನೆ ಏನಾದ್ರೂ ಒಂದು ಕೊಡ್ತಾನೆ ಇರ್ತೀವಿ. ಇದು ಕಾಲೇಜು, ಕಿಚ್ಚಾಡಿದ್ರೆ ಸರಿ ಇರಲ್ಲ. ಇಷ್ಟೊತ್ತವರೆಗೂ ನಾನು ಸುಮ್ಮನೆ ಇದ್ದೆ. ನಮ್ಮ ಅವ್ವನ ಬಗ್ಗೆ ಮಾತಾಡಕ್ಕೆ ನಿನ್ಗೇನೇ ಯೋಗ್ಯತೆ ಇದೆ? ಕಂಡವ್ರ ಕಮಿಷನ್ ದುಡ್ಡಲ್ಲಿ ಬದುಕೊಂಡು ನಿನಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಊರಿಗೆಲ್ಲ ಅನ್ನ ಹಾಕಿ ಸಂಪಾದನೆ ಮಾಡೋಳು ನನ್ನವ್ವ. ಅವಳು ಕೈ ತುತ್ತಿಂದಿರೋ ನಮಗಿನ್ನಷ್ಟಿರ್ಬೇಡ. ಅಷ್ಟು ಕೊಬ್ಬಿರೋರು ಮೊದಲು ನಮ್ ದುಡ್ಡು ಮಡ್ಗಿ ಆಮ್ಯಾಗ ಮಾತಾಡ್ರೆ. ಅದ್ ಯಾವ ದುಡ್ಡೇ ನಿಂದು? ಯಾವಾಗ್ಲೂ ಹುಚ್ಚಿ ತರ ದುಡ್ಡು ದುಡ್ಡು ಅಂತ ಬಡ್ಕೋತಿರ್ತೀಯಲ್ಲ, ಯಾವ ದುಡ್ಡು? ಇದು ಕಾಲೇಜು ಎಲ್ಲ ನೋಡ್ತಾವ್ರೆ. ಇವಳೇನೋ ದುಡ್ಡು ದುಡ್ಡು ಅಂತಿದ್ದಾಳಲ್ಲ, ಇವಳು ಮಾತಾಡಕ್ ಹೇಳು. ನಿಮ್ಮ ಬಾಯ್ ಬಿಡು ನೀನು. ಬಾಯ್.
10 ಲಕ್ಷದ ವಿಷಯ ಈಗ ಯಾಕೆ? ಅವ್ರು ಕೋರ್ಟ್ ಮೆಟ್ಲು ಹತ್ತಿದ್ರೆ ನಮಗೆ ತೊಂದರೆ. ಸ್ನೇಹ, ನೀನು ಹೋಗುವ. ಸಣ್ಣ ಅವಳನ್ನ ಕರ್ಕೊಂಡು ಹೋಗು. ನನ್ನ ಹೆಸರು ಸುಮಾ. ಆಯ್ತಮ್ಮ, ಸುಮ್ಮ ಹೋಗು. ಮಮ್ಮಿ ಯಾಕೆ ಮಮ್ಮಿ ಹಿಂಗೆಲ್ಲ ಕೂಗಾಡ್ತಿದ್ಯಾ? ನನ್ನ ಫ್ರೆಂಡ್ಸ್ ಎಲ್ಲ ಈ ಕಡೆನೇ ನೋಡ್ತವ್ರೆ, ನನ್ಗೊಂಥರ ಆಯ್ತಾ ಅದೇ. ಅವಳು ನನ್ನ ಮ್ಯಾಕೆ ಕೂಗಾಡ್ತಾವಳೆ, ಅದು ನಿಂಗೂ ನಿಮ್ಮ ಅಪ್ಪಂಗೂ ಕಣ್ ಕಾಣಕ್ಕಿಲ್ಲ. ನಾನು ಕೂಗಾಡೋದು ಮಾತ್ರ ಕಾಣ್ತೈತಲ್ಲ. ಬಾರೆ ನಿಂತ್ಕಳೆ. ನೀನೇನ್ ಫೀಸ್ ಕಟ್ಟಿ ದಬಾಕಿದ್ರು ಕೊನೆಗೆ ಇವಳು ನಿಮ್ಮ ಮೆಸ್ನಾಗೆ ಪಾತ್ರೆ ತಿಕ್ಕ ಕೂರದೆಯ. ಸುಮ್ಮನೆ ದುಡ್ಡು ಖರ್ಚು ಮಾಡ್ಕತ್ಯಾ? ಆ ಸರಸ್ವತಿ ತಾಯಿಗೆ ಯಾರನ್ನ ಎಲ್ಲಿ ಕೂರಿಸ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ, ಅವಳೇ ನೋಡ್ಕೋತಾಳೆ. ಲೇ ಪುರ್ಸಿ, ಆ ತಾಯಿ ನಿಂಗೆ ಒಲಿಬೇಕಂದ್ರೆ ಈ ನಿನ್ನ ಮಹಾ ತಾಯಿಯಿಂದ ಸ್ವಲ್ಪ ದೂರ ಇರು, ಒಳ್ಳೇದಾಗತ್ತೆ. ಬಿಡು, ಎಲ್ಲ ನಿನ್ನಿಂದಯ್ಯ. ನಾನು ಏನು ಮಾಡಿದೆ? ಮಮ್ಮಿ ಓದಿ ಬಿಡ್ಲ, ನಾವು ಫೀಸ್ ಕಟ್ಬಿಟ್ಟು ಹೋಗಮ್ಮಪ್ಪ. ಫೀಸ್ ಕಟ್ಟೋ ಕಾಸು ಮಮ್ಮಿ ತವೇ ಐತೆ ಡ್ಯಾಡಿ. ಏ ರಾಜಿ, ಚಟ್ನಿ ಹಾಕನೇನಪ್ಪ? ಹಿಂಗವ ಏನು ತಗೋತೀರಾ? 1 ಟೀ ಮತ್ತೆ ವಡೆ ಕೊಡಿ. ನಾನು ಕೊಡ್ತೀನಿ ರವ. ಅವ ಹೆಂಗಿದ್ದೀರಿ? ಚಂದ ಹಾಕಿದ್ದೀನಿ ಕಣಪ್ಪ, ನೀನು ಹೆಂಗಿದ್ಯಾ? ಸಂದಾಗಿದ್ದೀನವ. ಅವ ನಿಮ್ಮ ತಗೋಸಿ ಮಾತಾಡಬೇಕಿತ್ತು. ನಂತವ ಯೋನಪ್ಪ? ಬಂಗಾರಮ್ಮನ ಮನೆಗೆ ಹೋಗಿದ್ರಂತೆ. ಅದು ಅವ್ವ, ಅವ್ಳು ಕಾಲೇಜ್ ಫೀಸ್ ಕಟ್ಟಿದ್ದಾಯ್ತು. ಇವತ್ತು ಕಾಲೇಜ್ಗೆ ಯಾರು ಬಂದಿದ್ರು ಗೊತ್ತಾ? ಹಾಯ್, ಆ ಗೋಪಾಲ ಮತ್ತೆ ರಾಜೇಶ್ವರಿ ಬಂದಿದ್ರು. ಈ ವಿಷಯದ ಬಗ್ಗೆ ಈಗೇನು ಮಾತಾಡ್ಬೇಡ. ಯಾಕಕ್ಕ ಹಾಗೆ ನೋಡ್ತಿದ್ಯಾ? ಓ, ನಾನೇನೋ ಅವ್ರ ಜೊತೆ ಜಗಳ ಮಾಡ್ಕೊಂಡು ಬಂದೆ ಅಂತನಾ? ಅವಳು ಬಾಯ್ ಸುಮ್ಮನೆ ಇದ್ರೆ ನಾನು ಯಾಕೆ ಮಾತಾಡ್ತೀನಿ ಹೇಳೋ? ಕಾಲೇಜ್ ಅನ್ನೋದ್ರಿಂದ ನಾನು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂಡೇ ಬಂದೆ. ನೀನ್ ಯಾಕವ ಸುಮ್ಮನೆ ಆಗೋದೆ? ಅಯ್ಯಯ್ಯೋ, ನಾನು ಇವತ್ತು ಗುಡಿ ತಕ್ಕೋಗಿ ತಾಯಿ ಕರ್ಪೂರನ ಹಚ್ಕೊಂಬರ್ಲಿಲ್ವಲ್ಲ. ನಾನು ಗುಡಿಗೆ ಹೋಗಿ ಕರ್ಪೂರ ಹಚ್ಕೊಂಬಂದ್ಬಿಡ್ತೀನಿ. ನೀವು ಮೆಸ್ ನೋಡ್ಕೊಳ್ಳಿ ಏನವಾ? ಹ್ಞೂ, ಸರಿ ಅಕ್ಕ, ನಾನು ಒಳಗೆ ಓದ್ಕೋತಿರ್ತೀನಿ, ಏನಾದರೂ ಇದ್ರೆ ಕರಿ ಬರ್ತೀನಿ. ನಾನು ಗುಡಿಗೆ ಹೋಗಿ ಕರ್ಪೂರ ಹಚ್ಕೊಂಬಂದ್ಬಿಡ್ತೀನಿ. ಏನಪ್ಪ, ನಾನು ಬಂಗಾರವನ್ ಮನೆಗೆ ಹೋಗಿದ್ದೆ ಅಂತ ನಿಂಗೆ ಹೆಂಗೆ ಗೊತ್ತು? ಯಾರು ಹೇಳಿರು? ನೋಡು, ನಮ್ಮ ಸ್ನೇಹಂಗೆ ಈ ವಿಷಯ ಗೊತ್ತಿಲ್ಲ. ದಯವಿಟ್ಟು ಅವಳಿದ್ದಾಗ ಇದ್ರ ಬಗ್ಗೆ ಇವನು ಮಾತಾಡಬೇಡ ಕಣಪ್ಪ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ಅವ ದಿಗಿಲ್ ಬಿಡ್ಬೇಡಿ. ನಾ ಅದಕ್ಕೆ ಯಾರಿಗೂ ಗೊತ್ತಾಗ್ದಂಗೆ ನಿಮ್ಮ ತಾವು ಮಾತಾಡ್ಬೇಕಂತ ಮೆತ್ತಕ್ಕೆ ಕೂಗಿದ್ದು. ನಾನು ಯಾರ ತಾವನು ಇದ್ರ ಬಗ್ಗೆ ಮಾತಾಡಲಿಲ್ಲವ, ನಾನು ನಂಬಿ. ಅದು ಸರಿ, ಈ ವಿಷಯ
ನಿಂಗೆ ಹೆಂಗೆ ಗೊತ್ತಾಯ್ತು? ನಾನು ಅವ್ರ ತಕ್ಕ ಸಾಲ ಕೇಳಕ್ಕೆ ಹೋಗಿದ್ದೆ. ಅದು ನಂಗೊಂದು ಟ್ಯಾಕ್ಟ್ರಿ ತಗೋಬೇಕಿತ್ತು, ಅದಕ್ಕೆ ಹೋಗಿದ್ದೆ. ಆಗ ನಿಮ್ಮನಲ್ಲಿ ನೋಡ್ದವ, ಇವ್ರಿಗೂ ಹಣದ ಕಷ್ಟ ಆಯ್ತು ಅನ್ನೋದು ಗೊತ್ತಾಯ್ತು. ಆದರೆ ಹೆಂಗೆ ಕೇಳೋದು ಅಂತ ಗೊತ್ತಾಗದೆ ಸುಮ್ಕೆ ಇದ್ದೆ. ಸರಿ ಕೇಳೇ ಬಿಡುಮ ಅಂತ ಈಗ ಕೇಳ್ತಾ ಇವನವ. ನಾನು ಹಿಂಗೆ ಹೇಳ್ತೀನಿ ಅಂತ ತೆಪ್ಪು ತಿಳ್ಕೊಬೇಡಿ. ನೀವೂ ನನ್ನ ಅವ್ವ ಇದ್ದೆ. ಹಸ್ಕೊಂಬಂದಾಗ ಅನ್ನ ಹಾಕಿ ಹೊಟ್ಟೆ ತುಂಬಿಸಿದ್ದೀರ. ನಿಮ್ಗೇನ ಕಷ್ಟ ಅಂತ ಗೊತ್ತಾದ್ರೆ ನನ್ನ ಕೈಯಲ್ಲಿ ನೋಡ್ಕೊಂಡು ಸುಮ್ಮನೆ ಇರಕ್ಕೆ ಆಯ್ಕಿಲ್ಲವ. ಅದಕ್ಕೆ ನಿಮ್ಗೆ ಏಟ್ ದುಡ್ಡು ಬೇಕೋ ಕೇಳಿ, ನಾನು ಅವ್ರ ಸಾಲ ತಗೊಂಡು ನಿಮಗೆ ಕೊಡ್ತೀನಿ. ನಿಮ್ಗೆ ಯಾವಾಗ ಆಗುತ್ತೋ ಅವಾಗೇ ಕೊಡಿ. ಅಲ್ಲಿ ಗಂಟೆ ಬಡ್ಡಿ ನಾನು ಕಟ್ತಾ ಇರ್ತೀನವ. ನಿಮ್ಮ ಮನೆಯವ್ರಿಗೆ ಯಾರಿಗೂ ಈ ವಿಷಯ ಗೊತ್ತಾಗಿಲ್ಲವ, ಅದರಲ್ಲೂ ಮುಖ್ಯವಾಗಿ ನಿಮ್ಮ 2ನೇ ಮಗಳಿಗೆ. ನಾನೆಲ್ಲ ನೋಡ್ಕೊತೀನವ, ನೀವು ಹೂ ಅನ್ನಿ ಸಾಕು. ಇದ್ಯಾರ್ದಿದು ಹೊಸ ಸೀರೆ? ಅಕ್ಕ, ನಿಮ್ಮ ಯೋಚನೆ ನಂಗೆ ಅರ್ಥ ಆಯ್ತೈತೆ ಕಣವ. ಇವನು ಯಾವನೋ ಇದ್ದಕ್ಕಿದ್ದಂಗೆ ಬಂದು ಕಾಸು ಕೊಡ್ತೀನಿ ಅಂತವನೇ ಅಂತಲ್ವ ನೀವು ಯೋಚನೆ ಮಾಡ್ತಿರೋದು? ನಾನು ಹೇಳ್ದೆ ಅಲ್ಲವ, ನಿಮ್ಮ ಕೈಯಾರ ಊಟ ಮಾಡಿವ್ನಿ. ಇಲ್ಲಪ್ಪ, ಬೇಡ. ಇನ್ನೊಬ್ರಿಗೆ ಸಹಾಯ ಮಾಡೋ ನಿನ್ನ ಒಳ್ಳೆ ಗುಣಕ್ಕೆ ದ್ಯಾವರು ನಿನ್ನ ಒಳ್ಳೇದು ಮಾಡೇ ಮಾಡ್ತಾರೆ ಕಣಪ್ಪ. ಕ್ಷಮಿಸ್ಬಿಡು, ನಾನು ತಗೊಳಕ್ಕಾಗಕ್ಕಿಲ್ಲ. ಅವ ಇದ್ರಾಗೇನೋ ಮುಂದೆ ತೊಂದರೆ ಆಯ್ತದೆ ಅಂತಲ್ವಾ ನೀವು ದಿಗ್ಲು ಬೀಳ್ತಿರೋದು? ನೀವು ನಂತ ಕಾಸು ತಗೊಂಡಿದ್ದೀರಾ ಅಂತ ಈ ಗ್ರಾಮ ಹೇಳಕ್ಕಿಲ್ಲ. ಅದೇ ಕಣಪ್ಪ ನಂಗೆ ದಿಗ್ಲಾಯ್ತಾ ಇರೋದು. ದೀಪ ಗಾಳಿಗೆ ದಿಗಲ್ ಬೀಳ್ಬೇಕೆ ಹೊರ್ತು ಕತ್ಲಗಲ್ಲ. ನನ್ನ ಸುತ್ತ ಕತ್ಲೇ ತುಂಬೈತೆ. ಅದಕ್ಕೆ ಹೆದರ್ಕೊಂಡು ನಾನು ಗಾಳಿ ಜೊತೆ ನಂಟಿಸ್ತನ ಮಾಡಿರೆ ಅದರಿಂದ ಮುಂದೆ ತೊಂದರೆ ನಂಗೆಯ. ಅಲ್ಲವಾ, ಸದ್ಯಕ್ಕೆ ಕಾಸಿನ ಕಷ್ಟ ಐತೆ ಅಲ್ವರ, ಯಾಕೆ ಬೇಡ ಅಂತೀರಿ? ಕಾಸಿನ ಕಷ್ಟ ಯಾರಿಗಿರಕ್ಕಿಲ್ಲಪ್ಪ, ನಿಂಗೂ ಐತೆ. ಅದಕ್ಕೆ ಅಲ್ವೇ ನೀನು ಅವ್ರ ತವ ಸಾಲ ಕೇಳಕ್ಕೆ ಹೋಗಿದ್ದು. ನಾನು ಅವ್ರ ಮಂಟಕ್ಕೆ ಸಾಲ ಕೇಳಕ್ಕೆ ಹೋಗಿದ್ದೆ. ಆದರೆ ಯಾಕೋ ದುಡ್ಡು ಕೈ ಸೇರ್ನಿಲ್ಲ. ಆಮ್ಯಾಕೆ ಅವ್ರ ಕಡೆಯವರೇ ನಮ್ಮನ್ನು ಹುಡ್ಕೊಂಬಂದ್ರು. ಆಗ್ಲೂ ದುಡ್ಡು ತಗೊಳಕ್ಕಾಗಲಿಲ್ಲ. ಈ ತಾಯಿ ಎಲ್ಲಾನು ಒಂದು ಲೆಕ್ಕಾಚಾರದಾಗ ನಡೆಸ್ತಾಳೆ ಅಂತ ನಂಬಿರೋಳು ನಾನು. ಒಂದು ಕಿತ ಅಲ್ಲ, 2 ಕಿತ ಎಡವಂಗೆ ಮಾಡಿ ಎಚ್ಚರಿಸವಳೆ. ಈಗ್ಲೂ ಇದೆಲ್ಲನೂ ಅವಳೇ ನಿಂತ್ಕೊಂಡು ಮಾತಾಡಿಸ್ತಾವಳೆ. ಅಕ್ಕ, ಅಕ್ಕ. ಹಾ ಸ್ನೇಹ. ಅಕ್ಕ, ಇದ್ಯಾರ ಸೀರೆ ಬೀರುಲಿತ್ತು? ಇದಾ ಅವ್ವ ನಿನ್ಗೆ ಅಂತಾನೆ ಮಡಗಿದ್ಲು. ಅವ್ವ ತಂದ್ಲ? ಹೇಳೇ ಇಲ್ಲ. ಅವ್ವ ತಂದಿಲ್ಲ, ಅವನ್ಗೆ ಉಡುಗೊರೆ ಯಾಕೆ ಕೊಟ್ರು. ಯಾರು? ಅದೇ ಇಲ್ಲೊಬ್ರು ಊಟ ಮಾಡಿದ್ರಲ್ಲ, ಅವರೇ ಕೊಟ್ಟಿತ್ತು. ಅವನ ಕಲ್ಗೆ ಬಿಸಿನೀರು ಚೆಲ್ದಾಗ ಆಸ್ಪತ್ರೆ ಕರ್ಕೊಂಡೋಗಿದ್ರಲ್ಲ, ಅವರೇನೆಯ. ಅವರಾ? ಹ್ಞೂ, ಅವರೇ. ಇದು ನನ್ನ ಉತ್ತರ ಅಲ್ಲ ಕಣಪ್ಪ. ಅವಳೇ ನನ್ನ ಬಾಯಾಗೆ ಏಳಿಸ್ತಾವಳೆ ಅಂತ ಅನ್ಕೋತೀನಿ.
ಬೇಡ ಕಣಪ್ಪ, ನಂಗೆ ದುಡ್ಡು ಬೇಡ ಬೇಡ. ಇದರಿಂದ ನಿನ್ನ ಮ್ಯಾಗ ನನಗೆ ಬೇಸರ ಆಯ್ತು ಅಂದ್ಕೋಬೇಡ. ನಿನ್ನ ಮ್ಯಾಗಿದ್ದ ಗೌರವ ಇನ್ನೂ ಸ್ಯಾನೆ ಆಯಿತು. ನನ್ನ ಕಾಲಿಗೆ ಓಟಾದಾಗ ಆಸ್ಪತ್ರೆಗೆ ಕರ್ಕೋಬೋದೆ. ಈಗ ನಾನು ಕಷ್ಟದಾಗಿದ್ದೀನಿ ಅಂತ ಸಹಾಯ ಮಾಡಕ್ಕೆ ಬಂದಿದ್ಯಾ. ನಿಂಗೆ ಹೆಂಗೆ ನಾನು ಧನ್ಯವಾದ ಹೇಳ್ಬೇಕು ಗೊತ್ತಾಯ್ತಾ ಇಲ್ಲ. ಅವ ದೊಡ್ಡ ಮಾತವ, ನನ್ನಿಂದ ಆಗಿದ್ದು ಮಾಡೋಣ ಅನ್ಕೊಂಡೆ. ಆದರೆ ನಿಮ್ಮ ಮಾತು ಕೇಳಿದ್ಮ್ಯಾಕೆ ನನ್ನ ಮನಸ್ಸೇ ಬದಲಾಗೋಯ್ತು. ಅವ್ವ, ನೀನ್ ಕರ್ಪೂರ ಹಚ್ಚೋ ಸಂಭ್ರಮ ಇನ್ನೂ ಮುಗ್ದಿಲ್ವಾ? ಆಯ್ತವ, ಇನ್ನೇನು ನಾನೇ ಬಂದ್ಬಿಡ್ತಿದ್ದೆ. ಇದೇನವ ಕೈಯಾಗೆ? ಈ ಸೀರೆ ನೀವು ಕೊಟ್ರ?